ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಗಂಗಾವತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮೈದಾನದಲ್ಲಿ ಫುಡ್ ಕೋರ್ಟ್ ಬೇಡ, ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರು ಆಗ್ರಹ. ಗಂಗಾವತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆಟದ ಮೈದಾನದಲ್ಲಿ ಫುಡ್ ಕೋರ್ಟ್ ನಿರ್ಮಿಸಲು ಯಾವುದೇ ಕ್ರಮ ಕೈಗೊಳ್ಳಬಾರದು ಎಂದು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜ ಮ್ಯಾಗಲ್ಮನೆ ಆಗ್ರಹಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನವು ವಿದ್ಯಾರ್ಥಿಗಳ ಕ್ರೀಡಾ ಚಟುವಟಿಕೆಗಳು, ಸಾರ್ವಜನಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬಳಕೆಯಾಗುತ್ತಿರುವ ಪ್ರಮುಖ ಸ್ಥಳವಾಗಿದೆ. ಇಂತಹ ಮೈದಾನದಲ್ಲಿ ಫುಡ್ ಕೋರ್ಟ್ ನಿರ್ಮಿಸಿದರೆ ವಿದ್ಯಾರ್ಥಿಗಳಿಗೆ ಆಟದ ಮೈದಾನದ ಕೊರತೆ ಉಂಟಾಗಲಿದ್ದು ಶಿಕ್ಷಣ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ತೊಂದರೆಯಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸಾರ್ವಜನಿಕ ಆಸ್ತಿಯನ್ನು ಸಂರಕ್ಷಿಸುವುದು ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಜವಾಬ್ದಾರಿಯಾಗಿದೆ. ಆದ್ದರಿಂದ ಕಾಲೇಜ್ ಮೈದಾನವನ್ನು ಉಳಿಸಿ ಫುಡ್ ಕೋರ್ಟ್ ನಿರ್ಮಾಣದ ಯೋಜನೆಯನ್ನು ಕೈಬಿಡಬೇಕು. ಅಗತ್ಯವಿದ್ದರೆ ನಗರದಲ್ಲಿ ಸೂಕ್ತ ಪರ್ಯಾಯ ಸ್ಥಳವನ್ನು ಗುರುತಿಸಿ ಫುಡ್ ಕೋರ್ಟ್ ನಿರ್ಮಿಸಬೇಕೆಂದು ಅವರು ಒತ್ತಾಯಿಸಿದರು. ಈ ಕುರಿತು ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ ಹಾಗೂ ನಗರಸಭೆ ಅಧಿಕಾರಿಗಳು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಸೂಕ್ತ ನಿರ್ಧಾರ ಕೈಗೊಳ್ಳಬೇಕೆಂದು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜ ನಾಗಮಣಿ ಹಾಗೂ ಜಡಿಯಪ್ಪ ಹಂಚನಾಳ್, ತಾಲೂಕಾ ಅಧ್ಯಕ್ಷರು ಆರ್ ರಮಣ ರುದ್ರಾಕ್ಷಿ, ಮಂಜುನಾಥ ಚೆನ್ನದಾಸರ್, ಪಂಪಾಪತಿ ಹೊಸಳ್ಳಿ ಹಾಗೂ ಸದಸ್ಯರು ಒತ್ತಾಯಿಸಿದ್ದಾರೆ. ಕನಸು ನ್ಯೂಸ್, ಗಂಗಾವತಿ. ನನ್ನ ಹೆಸರು ಬಸವರಾಜ ಮ್ಯಾಗಲ್ಮನೆ ಅಂತೇಳಿ, ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು. ನನ್ನ ಜೊತೆಗೆ ಗಂಗಾವತಿ ತಾಲೂಕಾ ಅಧ್ಯಕ್ಷರು ಜಡಿಯಪ್ಪ ಹಂಚನಾಳ್ ಅವರಿದ್ದಾರೆ, ಹಾಗೂ ಪದಾಧಿಕಾರಿಗಳಾದಂಥ ರಾಮಣ್ಣ ರುದ್ರಾಕ್ಷಿ ಹಾಗೂ ಮಂಜುನಾಥ್ ಚನ್ನದಾಸರು, ಪಂಪಾಪತಿ ಅವರು ಇದ್ದಾರೆ. ಇವಾಗ ನಾವು ಇರ್ತಕ್ಕಂಥ ಸ್ಥಳ ಜೂನಿಯರ್ ಕಾಲೇಜ್ ಗ್ರೌಂಡಿನಲ್ಲಿ ಮೈದಾನದಲ್ಲಿದ್ದೇವೆ. ಈ ಜೂನಿಯರ್ ಕಾಲೇಜ್ ಮೈದಾನ ಇಲ್ಲಿರ್ತಕ್ಕಂಥ ಹಳೆ ಶಿಥಿಲಗೊಂಡಿರ್ತಕ್ಕಂಥ ಬಯಲು ರಂಗಮಂದಿರ, ಅದನ್ನ ನಗರಸಭೆಯು ನೆಲಸಮ ಮಾಡ್ತಾ ಇದ್ದಾರೆ. ಈ ಒಂದು ನೆಲಸಮ ಮಾಡಿದ್ದಕ್ಕೆ ನಮ್ದು ಒಳ್ಳೆ ಸ್ವಾಗತ ಇದೆ, ಯಾಕಂದ್ರೆ ಇದು ಶಿಥಿಲಗೊಂಡಿತ್ತು. ಆದರೆ ಈ ಒಂದು ಸ್ಥಳದಲ್ಲಿ ಫುಡ್ ಪಾರ್ಕ್ ಮಾಡುವುದಾಗಿ, ಫುಡ್ ಕೋರ್ಟ್ ಮಾಡುವುದಾಗಿ ತಿಳಿದು ಬಂದಿದೆ. ಈ ಫುಡ್ ಕೋರ್ಟ್ ಮಾಡುವುದಕ್ಕೆ ನಮ್ಮ ಸಂಘಟನೆಯು ಆಕ್ಷೇಪಣೆ ಮಾಡುತ್ತದೆ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಬಾಲಕ ಮತ್ತು ಬಾಲಕಿಯರ ಕಾಲೇಜುಗಳಿದ್ದಾವೆ ಮತ್ತು ಅಬ್ದುಲ್ ಅಜಾದ ಕಾಲೇಜುಗಳಿದೆ, ಉರ್ದು ಶಾಲೆ ಇದೆ, ಲಯನ್ಸ್ ಬುದ್ಧಿ ಮಾಧ್ಯಮ ಶಾಲೆಗಳು ಕಾಲೇಜು ಇದೆ. ಇಲ್ಲಿ ಬರ್ತಕ್ಕಂಥ ಜನರು ವಾಕಿಂಗ್, ಗಂಗಾವತಿಯಲ್ಲಿ ಇದು ಹೃದಯ ಭಾಗವಾಗಿರೋದ್ರಿಂದ ಗಂಗಾವತಿಯ ಜನ, ಗರ್ಭಿಣಿಯರು, ಮಹಿಳೆಯರು, ವೃದ್ಧರು ಅನೇಕರು ವಾಕಿಂಗ್ ಮಾಡ್ತಾ ಇದ್ದಾರೆ. ಈ ಒಂದು ಮೈದಾನ ಈ ಹಿಂದೆ ಶಿವರಾಮೇಗೌಡರು ಸಂಸದರಾಗೋದಕ್ಕಿಂತ ಮುಂಚೆ ಇಲ್ಲಿ ಕುಡುಕರ ಹಾವಳಿ ಆಗಿತ್ತು. ಇಲ್ಲಿ ಅನೇಕ ಬಾಟ್ಲಿಗಳು ಕೂಡ ಬೀಳ್ತಾ ಇದ್ವು. ಅವರು ಬಂದ ಮೇಲೆ ವಾಕಿಂಗ್ ಟ್ರ್ಯಾಕ್ ಮಾಡಿದ್ದಾರೆ. ಅದರಿಂದ ಇವತ್ತು ಎಷ್ಟೋ ಉತ್ತಮವಾದಂಥ ಮೈದಾನ ಕಾಣ್ತಾ ಇದೆ. ಇವತ್ತು ಫುಡ್ ಕೋರ್ಟ್ ಮಾಡೋದ್ರಿಂದ ಮತ್ತೆ ನಗರಸಭೆಯು ಈ ಒಂದು ಮೈದಾನಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತದೆ. ಇಲ್ಲಿ ಸುಮಾರು 6,000 ರಿಂದ 7,000 ಜನ ವಿದ್ಯಾರ್ಥಿಗಳು ಬರೋದ್ರಿಂದ ಅವರ ಕಲಿಕೆಗೆ ತೊಂದರೆ ಆಗ್ತಾ ಇದೆ. ಬಾಲಕಿಯರು ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಫುಡ್ ಕೋರ್ಟ್ ಮಾಡೋದ್ರಿಂದ ಇಲ್ಲಿ ಎಗ್ ರೈಸು ಮತ್ತು ಬಿರಿಯಾನಿ, ಚಿಕನ್, ಬೇರೆ ಬೇರೆ ಹೋಟೆಲ್ಗಳು ಮತ್ತು ಹಣ್ಣಿನ ಅಂಗಡಿ, ಬೇರೆ ಬೇರೆ ಅಂಗಡಿಗಳು ಇಲ್ಲಿ ಇರೋದ್ರಿಂದ ಇಲ್ಲಿ ಕುಡುಕರ ಹಾವಳಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತದೆ. ಯಾಕಂದರೆ ರಾತ್ರಿ ಕುಡಿದು ಮತ್ತೆ ಇಲ್ಲಿ ಬಾಟ್ಲಿ ಗ್ರೌಂಡ್ನಲ್ಲಿ ಹಾಕ್ತಾರೆ. ದಯವಿಟ್ಟು ಏನು ಶಾಸಕರು, ಯಾಕಂದರೆ ಶಾಸಕರ ಮಕ್ಕಳು ಇಲ್ಲಿ ಕಲಿತಾ ಇಲ್ಲ, ಅಧಿಕಾರಿಗಳ ಮಕ್ಕಳು, ನಮ್ಮ ಮಕ್ಕಳು ಯಾರು ಈ ಕಾಲೇಜುಗಳಲ್ಲಿ ಕಲಿತಾ ಇಲ್ಲ. ಇಲ್ಲಿ ಕಲಿತಾ ಇರೋದು ಬಡವರ ಮಕ್ಕಳು, ಗ್ರಾಮೀಣ ಪ್ರದೇಶದ ಮಕ್ಕಳು. ಇದು 100 ವರ್ಷ, ಸುಮಾರು 100 ವರ್ಷ ಇತಿಹಾಸ ಇರ್ತಕ್ಕಂಥ ಈ ಒಂದು ಕಾಲೇಜು. ಇದಕ್ಕೆ ಏನು ಭಾಳ ತೊಂದರೆ ಆಗ್ತದೆ. ಇಲ್ಲಿ ಗಣ್ಯ ವ್ಯಕ್ತಿಗಳು ಈ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋಗಿದ್ದಾರೆ. ಸುಮಾರು 7 ಜನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ, 7,000 ಜನರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ಜೊತೆಗೆ ಈ ಸರ್ಕಾರಿ ಕಾಲೇಜುಗಳ ಮುಚ್ಚುವ ಹುನ್ನಾರ ಕೂಡ ಇದರಲ್ಲಿ ಅಡಗಿದೆ ಅಂತಕ್ಕಂಥದ್ದು ನಮ್ಮ ಆರೋಪ. ಯಾಕಂದ್ರೆ ಈಗಾಗಲೇ ಸರ್ಕಾರಿ ಶಾಲಾ ಕಾಲೇಜುಗಳು ಇವತ್ತು ಅವನತಿ ಹೊಂದ್ತಾ ಇದ್ದೇವೆ. ಇಂಥದ್ರಲ್ಲಿ ಕೂಡ ಈ ಒಂದು ನಗರಸಭೆ ಇಂಥ ನಿರ್ಧಾರ ಮಾಡೋದನ್ನು ಕೈಬಿಟ್ಟು ಇಲ್ಲಿರ್ತಕ್ಕಂಥ ಹಳೆ ಪ್ರವಾಸಿ ಮಂದಿರ ಇದೆ, ಹಳೆ ತಹಸೀಲ್ ಕಚೇರಿ ಜಾಗ ಇದೆ, ಅಥವಾ ಬಸ್ ನಿಲ್ದಾಣದ ಮುಂಭಾಗದಲ್ಲಿರ್ತಕ್ಕಂಥ ಫುಟ್ಪಾತ್ ಅಲ್ಲಿ ಕೂಡ ಮಳಿಗೆಗಳನ್ನ ಮಾಡಬಹುದು. ನಗರಸಭೆ ಹತ್ತಿರತಕ್ಕಂಥ ಫುಟ್ಪಾತ್ ಜಾಗ ಇದೆ, ಅದನ್ನು ಕೂಡ ಏನು
ಮಳಿಗೆಗಳನ್ನು ನಿರ್ಮಾಣ ಮಾಡಿದ್ರೆ ಅಲ್ಲಿ ಬರ್ತಕ್ಕಂಥ ಆದಾಯ ಕೂಡ ನಗರಸಭೆ ಬರ್ತದೆ. ಆ 4 ಜಾಗ ನಾವು ಹೇಳ್ತೇವೆ, ನೀವು ಯಾವ್ದಾದ್ರು ಜಾಗಗಳನ್ನ ಆಯ್ಕೆ ಮಾಡಿಕೊಂಡು ನೀವು ಅಲ್ಲಿ ಮಾಡ್ಬೇಕವಿನ ಫುಟ್ಪಾತ್ ವ್ಯಾಪಾರಿಗಳಿಗೆ ನಮ್ಮ ಬೆಂಬಲ ಇದೆ. ಅವರು ಬೀದಿಗೆ ಬರೋದು ನಮ್ದು ಸರಿಯಲ್ಲ. ಯಾಕಂದ್ರೆ ಅವರ ಕುಟುಂಬಗಳು ಬೀದಿ ಪಾಲಾಗಬಾರ್ದು. ಅವರಿಗೂ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕು, ಅವರಿಗೆ ಜೀವನೋಪಾಯಕ್ಕೆ ಅನುಕೂಲ ಮಾಡಬೇಕು. ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಫುಡ್ ಕೋರ್ಟ್ ಮಾಡಲು ಬಿಡುವುದಿಲ್ಲ. ಒಂದ್ ವೇಳೆ ಫುಡ್ ಕೋರ್ಟ್ ಮಾಡೋದಾದ್ರೆ ನಮ್ಮ ಹೋರಾಟ ಕಾನೂನಾತ್ಮಕವನ್ನು ಕೂಡ ಹೋರಾಟ ಮಾಡ್ತೀವಿ, ನಾವು ಅನಿರ್ದಿಷ್ಟವಾದಿ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ಶಾಸಕರಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ, ಇಲ್ಲಿ ಅಧಿಕಾರಿಗಳು ತಾವು ಹೇಳದಂತೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಆಗಲಿ ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ತಮ್ಮ ನೇತೃತ್ವದಲ್ಲಿ ಇಲ್ಲಿ ಎಲ್ಲ ಜಾರಿಗೆ ಬರ್ತಾವು. ಆದ್ರೆ ತಾವೇ ಮುಂದೆ ನಿಂತ್ಕೊಂಡು ಇಲ್ಲಿ ಫುಡ್ ಕೋರ್ಟ್ ಮಾಡೋದಾಗಿ ಈಗಾಗಲೇ ಎಲ್ಲ ಮಾಧ್ಯಮಗಳ ಮೂಲಕ ನಮಗೆ ತಿಳಿದು ಬಂದಿದೆ. ದಯವಿಟ್ಟು ಶಾಸಕರು ಅರ್ಥ ಮಾಡಿಕೊಳ್ಬೇಕು. ಅವ್ರಿಗೆ ಬೇರೆ ಜಾಗವನ್ನು ನೀವು ಮನಸ್ಸು ಮಾಡಿದ್ರೆ ಆಗ್ತದ. ಈ ಒಂದ್ ವೇಳೆ ನೀವು ಇಲ್ಲೇ ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಆಗ್ತದೆ. ಯಾಕಂದ್ರೆ ಅಧಿಕಾರದಿಂದ ಯಾವುದೇ ಇದಾಗೋದಿಲ್ಲ. ದಯವಿಟ್ಟು ನೀವು ಮನಸ್ಸು ಮಾಡಿ ಇಲ್ಲಿ ಇರ್ತಕ್ಕಂಥದ್ದು ಫುಡ್ ಕೋರ್ಟ್ ಸ್ಥಳವನ್ನು ಬದಲಾವಣೆ ಮಾಡ್ಬೇಕಂತ ಹೇಳಿ ನಮ್ಮ ಸಂಘಟನೆ ಒತ್ತಾಯ ಮಾಡ್ತೀವಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.